ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಕಿಚ್ಚನ ಪಂಚಾಯಿತಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸುಮಾರು ವಿಚಾರಗಳು ಚರ್ಚೆ ಆಗಬೇಕಿತ್ತು, ಎಲ್ಲಾ ವಿಚಾರಗಳು ಇಲ್ಲಿ ಚರ್ಚೆ ಆಯಿತು. ಆದ್ರೆ ಒಂದು ಪಾಯಿಂಟ್ ಮಾತ್ರ ಇಲ್ಲಿ ಮಿಸ್ ಆಯಿತು ಅಂತ ಇಲ್ಲಿ ಅನಿಸ್ತು. ಇಲ್ಲಿ ಗಿಲ್ಲಿ ನಟ ಅವರು ಏನೊಂದು ವರ್ಡ್ ಹೇಳಿದ್ರು, ಅದನ್ನ ತ್ರಿವಿಕ್ರಮ್ ಅವರು ಹೇಳಿದ್ರು, ಮತ್ತೆ ಉಗ್ರಂ ಮಂಜು ಅವರು ಮತ್ತೆ ಹೇಳಿದ್ರು, ಮತ್ತೆ ಇಲ್ಲಿ ರಜತ್ ಅವರು ಕೂಡ ಇಲ್ಲಿ ಹೇಳಿದ್ರು. ಅನ್ನನ ಕಿತ್ಕೊಳ್ಳೋಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ನಟ ಅವರ ಒಂದು ಪದನೇ ಯೂಸ್ ಮಾಡಲಿಲ್ಲ, ಅದ್ರ ಬಗ್ಗೆ ಇಲ್ಲಿ ಮಾತೇ ಆಡಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಯಿತು. ವಿಟಿ ತೋರಿಸಿದ್ರು, ಆ ವಿಟಿಲು ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರು ಏನು ಹೇಳಿದ್ರು ಕ್ಲೀನ್ ಆಗಿ ಕೇಳಿಸ್ತದೆ. ಇಲ್ಲಿ ಗಿಲ್ಲಿ ನಟ ಅವ್ರು ಆ ರೀತಿ ಹೇಳಲೇ ಇಲ್ಲ. ನೀವ್ ಯಾಕೆ ಆ ರೀತಿ ಇಲ್ಲಿ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಕೇಳಲೇ ಇಲ್ಲ. ಯಾಕೋ ಸ್ವಲ್ಪ ಬೇಜಾರಾಗ್ತದೆ. ಈ ನಡುವೆ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿತ್ತು. ಅಂದ್ರೆ ಗಿಲ್ಲಿ ಅವರು ಇಲ್ಲಿ ಮಾತಾಡಿದ್ದೇ ಬೇರೆ, ಅದು ಅರ್ಥ ಆಗಿದ್ದೇ ಬೇರೆ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಆ ವರ್ಡ್ ಯೂಸ್ ಮಾಡಿಲ್ಲ. ಇಲ್ಲಿ ಯಾಕೆ ಇವರೆಲ್ಲ ತಿರ್ಚಿ ಹೇಳಿದ್ರು, ಇಲ್ಲಿ ತ್ರಿವಿಕ್ರಮ್ ಅವರು ಕೂಡ ಹೇಳಿದ್ರು ಇಲ್ಲ ಈ ತರ ಊಟ ಕಿತ್ಕೊಳಕ್ ಬಂದಿದ್ದಾರೆ ಅಂತ ಮಾತಾಡಿದ್ರು ಅಂತ ಅಂದ್ಬಿಟ್ಟು. ಇಲ್ಲಿ ಎಷ್ಟೇ ಸತಿ ಹೇಳ್ತಿದ್ರು ಕೂಡ ಪ್ರತಿಯೊಂದು ವಿಚಾರಗಳು ನೀವು ಅಬ್ಸರ್ವ್ ಮಾಡಿ, ಕೆಲವೊಂದು ವಿಚಾರಗಳು ಸೂಕ್ಷ್ಮವಾದ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆನೇ ನಡೆಯಲ್ಲ. ಹೌದು, ಕೆಲವೊಂದು ವಿಚಾರಗಳು ಇಲ್ಲಿ ಚರ್ಚೆ ಆಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾತುಕತೆ ಆಡ್ತಿದೀವೋ ನಾವು ನೀವೆಲ್ಲ ಅಬ್ಸರ್ವ್ ಮಾಡಿ, ಸುಮಾರು ಜನ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿನ ಎತ್ತಿದ್ರು. ಬಿಗ್ ಬಾಸ್ ಮನೆಗೆ ಅತಿಥಿಗಳು ಏನಕ್ಕೆ ಬಂದಿದ್ದಾರೆ ಅಂತಂದ್ರೆ ಇಲ್ಲಿ ಗಿಲ್ಲಿ ಅವ್ರನ್ನ ಡೌನ್ ಮಾಡಕ್ಕೆ ಬಂದಿದ್ದಾರೆ. ಇಲ್ಲಿ ಬೇಕು ಬೇಕು ಅಂತಂದ್ಬಿಟ್ಟು ಗಿಲ್ಲಿ ಅವ್ರದ್ದು ಏನೊಂದು ಕ್ರೇಜ್ ಇದೆ ಅದನ್ನ ಕಡಿಮೆ ಮಾಡಕ್ ಬಂದಿದ್ದಾರೆ, ಅವ್ರನ್ನ ತುಳಿಯಕ್ ಬಂದಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರು. ಆಲ್ಮೋಸ್ಟ್ ಎಲ್ಲಾ ಕಡೆ 90% ಜನಗಳು ಇದೇ ರೀತಿ ಇಲ್ಲಿ ಹೇಳಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಯಾವೊಂದು ವಿಚಾರಗಳು ಹೆಚ್ಚಾಗಿ ಸದ್ದಾಗ್ತದೆ ಆ ಒಂದು ವಿಚಾರ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆ ಆಗಿದ್ದು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಗೆ ಆಫರ್ ಬಂದಿದ್ ಯಾವಾಗ ಅಂತ ಅಂದ್ಬಿಟ್ಟು. ಅದು ಇಲ್ಲಿ ಏಪ್ರಿಲ್ ಇರ್ಬೋದು ಅಣ್ಣ ಅಂತ ಅಂದ್ಬಿಟ್ಟು ಗಿಲ್ಲಿ ನಟ ಅವ್ರು ಹೇಳ್ತಾರೆ. ಅದಕ್ಕೆ ಏಪ್ರಿಲ್ ಅಲ್ಲ ಸರ್, ಜನವರಿ ಆದ್ಮೇಲೆ ಫೆಬ್ರವರಿ ಬರೋದು. ಫೆಬ್ರವರಿಯಲ್ಲಿ ಇಲ್ಲಿ ನಿಮ್ಗೆ ಆಫರ್ ಬಂದಿರೋದು, ನೀವು ಒಪ್ಕೊಂಡಿರೋದು ಕೂಡ ಅವಾಗ್ಲೇ ಅಂತ ಹೇಳಿದ್ರು. ಸುಮಾರು 6 ತಿಂಗಳು ಮುಂಚಿತವಾಗಿನೇ ಇಲ್ಲಿ ಕಂಟೆಸ್ಟೆಂಟ್ಗಳನ್ನ ಇಲ್ಲಿ ಹುಡುಕ್ತಾರೆ, ಅದ್ರಲ್ಲೇನು ಕೂಡ ತಪ್ಪಿಲ್ಲ. ಹೌದು, ಆದ್ರೆ ಕೆಲವೊಂದು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ ತಕ್ಷಣ ಈ ಒಂದು ವಿಚಾರ ಅವ್ರ ಕಿವಿಗೂ ಕೂಡ ಇಲ್ಲಿ ಮುಟ್ಟುತ್ತೆ. ಅದಕ್ಕೆ ಇಲ್ಲಿ ಕೆಲವೊಂದು ಪದಗಳನ್ನ ಕೂಡ ಇಲ್ಲಿ ಹೇಳ್ತಾರೆ. ಈಗ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅಂತ ನಾವು ಏನು ಇದ್ರ ಬಗ್ಗೆ ಮಾತಾಡ್ಕೊಂತೀವೋ ಇದನ್ನ 3 ರೀತಿ ಇರುತ್ತೆ ಅಂತ ಹೇಳಿದ್ರು. ಬಟ್ ಕೊನೆಯದಾಗಿ ಒಂದು ಹೇಳಿದ್ರಲ್ಲ, ಹಾಳು ಮಾಡಕ್ಕೂ ಕೂಡ ಕೆಲವೊಂದು ಚಪ್ಪಾಳೆಗಳು ಇರುತ್ತೆ, ಆ ರೀತಿಯ ಚಪ್ಪಾಳೆಗಳಿಗೆ ಜಾಸ್ತಿ ಬೆಲೆ ಕೊಡಬೇಡಿ ಅನ್ನೋ ರೀತಿಲಿ ಇಲ್ಲಿ ಮಾತಾಡಿದ್ರು. ಸಮಥಿಂಗ್ ವರ್ಡ್ಸ್ಗಳನ್ನ ಇಲ್ಲಿ ಯೂಸ್ ಮಾಡಿಬಿಟ್ಟು. ಅಂದ್ರೆ ಗಿಲ್ಲಿ ನಟ ಅವ್ರು ಏನೇ ಮಾಡಿದ್ರು ಕೂಡ ಜನಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಅವ್ರ ಮೆಚ್ಚುಗೆ ಸಲ್ಲಿಸ್ತಾರಲ್ಲ ಅದನ್ನ ಇಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ರ ಆ ರೀತಿ ಅನ್ಸುತ್ತೆ. ಯಾಕಂತಂದ್ರೆ 3 ರೀತಿ ಚಪ್ಪಾಳೆ, 2 ರೀತಿ ಚಪ್ಪಾಳೆ, ಅದು ಇದು ಅಂತ ಹೇಳ್ತಾನೆ ಇದ್ದಾರೆ. ಬಟ್ ಇದ್ರ ಬಗ್ಗೆ ಯಾರು ಕೂಡ ಮಾತಾಡಿರ್ಲಿಲ್ಲ. ಹೌದು, ಅವ್ರಿಗೆ ನೋವಾಗಿದೆ, ಮೆಚ್ಚುಗೆ ಚಪ್ಪಾಳೆ ಕೊಡಿ ಅಂತ ಇಲ್ಲಿ ಕೇಳ್ಕೊಂಡಿದ್ರು. ಆದ್ರೆ ಈ ರೀತಿಯಾದ ವರ್ಡ್ಸ್ಗಳನ್ನ ಇಲ್ಲಿ ಯಾಕೆ ಯೂಸ್ ಮಾಡಿದ್ರು, ಸಿಕ್ಕಾಪಟ್ಟೆ ಬೇಜಾರಾಯ್ತು ಕೆಲವೊಂದು ವರ್ಡ್ಸ್ಗಳು. ಬಟ್ ಕೆಲವೊಬ್ಬರಿಗೆ ಇಲ್ಲಿ ಹೇಳ್ತಾರೆ, ಆಲ್ಮೋಸ್ಟ್ ಕಾವ್ಯ ಅವರು ಬಿಟ್ಕೊಟ್ಬಿಟ್ರು ಗಿಲ್ಲಿ ಅವ್ರನ್ನ ಅಂತ ತುಂಬಾ ಜನ ಅನ್ಕೊಂಡ್ರು. ಪ್ರೋಮೋ ನೋಡಿದ ತಕ್ಷಣ ಏನು ಕೂಡ ನಾವಿಲ್ಲಿ ನಿಜವಾಗ್ಲೂ ಕೂಡ ಜಡ್ಜ್ ಮಾಡಬಾರ್ದು. ಇಲ್ಲಿ ಕಾವ್ಯ ಅವ್ರು ಕೂಡ ಇಲ್ಲಿ ಗಿಲ್ಲಿ ಅವ್ರ ಪರವಾಗಿ ಇಲ್ಲಿ ಮಾತಾಡಿದ್ರು. ಆಲ್ಮೋಸ್ಟ್ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಕಾವ್ಯ ಅವ್ರಿಗೂ ಕೂಡ ಇಲ್ಲಿ ಸ್ವಲ್ಪ ಕಿಚ್ಚ ಸುದೀಪ್ ಸರ್ ಸಿಕ್ಕಾಪಟ್ಟೆ ರೇಸ್ ಆದ್ರು ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಯಾಕಂತಂದ್ರೆ ಸ್ವಲ್ಪ ಇಲ್ಲಿ ಅತಿಥಿಗಳದ್ದು ಕೂಡ ಅತಿರೇಕ ಇತ್ತು. ಮತ್ತೆ ಇಲ್ಲಿ ಎಲ್ಲಿ ಬುಡದಿಂದ ಹೇಳ್ಬೇಕು ಅಂತ ಇಲ್ಲಿ ಹೇಳಿದ್ರು. ಇವನ್ ಅವರೇ ಕೈ ಕೂಡ ಇಲ್ಲಿ ಎತ್ತಿದ್ರು. ಅದಕ್ಕೆ ನೀವು ಮಾತಾಡ್ಬೇಕು ಅಂತಂದಾಗ ಇಲ್ಲಿ ಗಿಲ್ಲಿ ಅವ್ರದ್ದು ತಪ್ಪ, ಇಲ್ಲ ಅಂತಂದ್ರೆ ಅತಿಥಿಗಳದ್ದು ತಪ್ಪ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ಬೇಕು ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ನೋಡಿ, ಮೇನ್ ಆಗಿ ಉಗ್ರಂ ಮಂಜು ಅವರು ಕಾಮಿಡಿಯಾಗಿ ಇಲ್ಲಿ ಗಿಲ್ಲಿ ಅವರು ತಗೊಂಡು ಹೋಗಕ್ಕೆ ಇಲ್ಲಿ ಟ್ರೈ ಮಾಡಿದ್ರಂತೆ. ಫಸ್ಟ್ಗೆ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಮನೆ ತುಂಬಾ ಚಿಕ್ಕದಿದೆಯಲ್ವಾ ಅಂತ ಅಂದ್ಬಿಟ್ಟು ಉಗ್ರಂ ಮಂಜು ಅವರು ಹೇಳಿದ್ದಾರೆ. ಅದಕ್ಕೆ ಮನೆ ಚಿಕ್ಕದಿರ್ಬೋದು, ನಮ್ಮ ಮನ್ಸು ದೊಡ್ಡದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಕಾಮಿಡಿಯಾಗಿ ಹೇಳಿದ್ರಂತೆ. ಇದ್ರಲ್ಲಿ ಏನ್ ತಪ್ಪಿದೆ? ಹೌದು, ತಪ್ಪಿಲ್ಲ ಏನು ಕೂಡ. ಬಟ್ ಅಲ್ಲಿಂದನೇ ಇವರು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಳಗಡೆ ಬಂದಿದ ತಕ್ಷಣ. ಅದರಲ್ಲೂ ಕೂಡ ಈಗ ರಜತ್ ಅವರು, ಚೈತ್ರ ಅವರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಇದು ಅನ್ನೆಸೆಸರಿ ಅಂತಾನೆ ಹೇಳ್ಬೋದು. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಅನ್ಕೋತೀನಿ. ಕೆಲವೊಬ್ಬರಿಗೆ ಇನ್ಫಾರ್ಮೇಶನ್ ಗೊತ್ತಿತ್ತು, ಇನ್ಫಾರ್ಮೇಶನ್ ಕೊಟ್ಟಿದ್ರು. 100% ಇವ್ರುಗಳು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಬರಲ್ಲ ಅಂತ ಅಂದಿದ್ರು. ಈಗ ಬಂದಾಗಿದೆ. ಇದ್ರ ಬಗ್ಗೆ ಏನ್ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಅಲ್ಲಿ ಇಲ್ಲಿ ತಿಳಿಸಿ. ಇಲ್ಲಿ ಕಾವ್ಯ ಅವರು ಒಂದು ವರ್ಡ್ ಕೂಡ ಇಲ್ಲಿ ಯೂಸ್ ಮಾಡ್ತಾರೆ. ಉಗ್ರಂ ಮಂಜೂರ್ ಇರ್ಬೋದು, ರಜತ್ ಅವ್ರು ಇರ್ಬೋದು. ಕಾವ್ಯ ಅವ್ರು ಏನಾದ್ರು ಇಲ್ಲಿ ಗಿಲ್ಲಿ ಅವ್ರ ಪರವಾಗಿ ಮಾತಾಡಿದ್ರೆ ಯಾಕೋ ಇವ್ರಿಗೆ ಟ್ರಿಗರ್ ಆಗ್ತದೆ ಅಲ್ಲ ಅಂತ ಕೂಡ ಇಲ್ಲಿ ಮಾತಾಡಿದ್ರಂತೆ. ಅಂದ್ರೆ ಗಿಲ್ಲಿ ಪರವಾಗಿ ಮಾತಾಡಿದ್ರೆ ಆ ರೀತಿಯಾಗಿ ಅಂದ್ರಂತೆ. ನೋಡಿ, ಇದನ್ನ ಎಲ್ಲೂ ಕೂಡ ಅಷ್ಟೊಂದು ಅಬ್ಸರ್ವ್ ಆಗಿರಲ್ಲ. ಆದ್ರೆ ಇದನ್ನ ಹೇಳಿದ ತಕ್ಷಣನೇ ಇಲ್ಲಿ ಕಿಚ್ಚ ಸುದೀಪ್ ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ಮನ್ನ ಕನ್ವಿನ್ಸ್ ಮಾಡಕ್ಕೆ ಎಪಿಸೋಡ್ನ ನಾನು ನಡ್ಸಕ್ ಆಗಲ್ಲ ಅಂತ ಇಲ್ಲಿ ಕಾವ್ಯ ಅವ್ರಿಗೆ ಹೇಳ್ತಾರೆ. ಆಲ್ಮೋಸ್ಟ್ ಅವ್ರನ್ನ ಕನ್ವಿನ್ಸ್ ಮಾಡಿ ಸರ್ ಅಂತ ಇಲ್ಲಿ ಯಾರು ಕೂಡ ಕೇಳ್ತಲ್ಲ. ಆದ್ರೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಕೇಳ್ಬೇಕಾದ್ರೆ ಇಲ್ಲಿ ಕಾವ್ಯ ಅವರು ಅವರೊಂದು ಒಪಿನಿಯನ್ ಹೇಳಿದ್ರು. ಹೌದು, ಇಲ್ಲಿ ಸ್ಪರ್ಧಿಗಳು ಏನ್ ಬಂದಿದ್ರು, ಮಾಜಿ ಸ್ಪರ್ಧಿಗಳು ಅತಿಥಿಯಾಗಿ ಗಿಲ್ಲಿ ಅವ್ರನ್ನ ಪ್ರೊವೋಕ್ ಮಾಡ್ತಾ ಇದ್ರು. ಅಂದ್ರೆ ಅವ್ರ ಕೋಪ ಬರ್ಲಿ, ಸಿಟ್ಟು ಬರ್ಲಿ, ಟ್ರಿಗರ್ ಮಾಡ್ಬೇಕಂತಾನೆ ಅದ್ ರೀತಿ ಮಾತಾಡ್ತಾ ಇದ್ರು ಅಂತ ಕೂಡ ಇಲ್ಲಿ ಕಾವ್ಯ ಅವರು ಹೇಳಿದ್ರು. ಹೌದು, 1-2 ಕಡೆ ಗಿಲ್ಲಿ ಅವರು ತಪ್ಪು ಮಾತಾಡಿದ್ದಾರೆ. ಅದು ಆದ್ಮೇಲೆ ಏನಾಯ್ತು, ಬೇಕು ಬೇಕು
ಬೇಕು ಅಂತಾನೆ ಇಲ್ಲಿ ಗಿಲ್ಲಿ ಅವ್ರಿಗೆ ಪ್ರೊವೋಕ್ ಮಾಡ್ತಾ ಇದ್ರು ಅಂತ ಇಲ್ಲಿ ಕಾವ್ಯ ಅವ್ರು ಹೇಳಿದ್ರು. ಅವ್ರು ಎಲ್ಲಿ ಇದ್ರೋ ಆ ಒಂದು ಟೈಮಲ್ಲಿ ಅದು ನಡೀತಿತ್ತು ಅಂತ ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ವಿಚಾರಗಳು ನಾವು ನೀವು ಚರ್ಚೆ ಮಾಡಬೇಕು, ಅದನ್ನ ಅಲ್ಲೇ ಬಿಟ್ಬಿಡ್ಬೇಕಾಗತ್ತೆ. ಸ್ವಲ್ಪ ಇಲ್ಲಿ ಅತಿರೇಕವಾಗಿ ರಜತ್ ಅವ್ರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಯಾಕಂತಂದ್ರೆ ಕಾವ್ಯ ಅವ್ರಿಗೆ ಯಾಕೆ ಆ ರೀತಿ ಅನಿಸ್ತಾ ಏನೋ ಗೊತ್ತಿಲ್ಲ. ಮೇ ಬಿ ನಮ್ಗೆ ಇಲ್ಲಿ ಗಿಲ್ಲಿನ ಕಂಟ್ರೋಲ್ ಮಾಡಕ್ ಆಗಲ್ಲ, ಕಾವ್ಯ ಅವ್ರಿಗೆ ಇಲ್ಲಿ ಗಿಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡಬಹುದೇನೋ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅವ್ರಿಗೆ ಯಾಕೆ ಬೇಕು ಈ ತರ ವಿಚಾರಗಳೆಲ್ಲ, ಸ್ವಲ್ಪ ತೀರಾ ಪರ್ಸನಲ್ ಆಗಿ ಮಾತಾಡಿದ್ರು ಅಂತ ಅನಿಸ್ಲಿಲ್ವಾ ರಜತ್ ಅವ್ರು ಇಲ್ಲಿ. ಅದಕ್ಕೆ ಇಲ್ಲಿ ಅಶ್ವಿನಿ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಕೆಲವೊಂದು ವಿಚಾರಗಳಲ್ಲಿ ಇಲ್ಲಿ ಅತಿಥಿಗಳದ್ದು ಕೂಡ ಅತಿರೇಕ ಆಗಿತ್ತು ಅಂತ ಅಂದ್ಬಿಟ್ಟು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ಗೌರವಿಸೋದು ಎರಡೂ ಸೈಡು ಕೂಡ ಇಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ಅತಿಥಿಗಳು ಎಷ್ಟು ಗೌರವ ಕೊಟ್ರು ಇಲ್ಲಿ ಗಿಲ್ಲಿ ಅವ್ರಿಗೆ, ಹೌದು ಎರಡೂ ಕಡೆಯಿಂದನೂ ಮರ್ಯಾದೆ ಬರಲೇಬೇಕು, ಆದ್ರೆ ಗಿಲ್ಲಿ ಅವ್ರಿಗೆ ಏನೊಂದು ಮರ್ಯಾದೆ ಕೊಟ್ರು. ಇವರು ತಪ್ಪು ಸ್ಟೇಟ್ಮೆಂಟ್ ಕೊಡ್ತಿದ್ರು ಕೂಡ ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಸರ್ ಯಾಕೆ ಮಾತಾಡ್ಲಿಲ್ಲ. ಇಲ್ಲಿ ಗಿಲ್ಲಿ ಅವರು ಮಾತಾಡಿದ್ದು ಪ್ಲೇಟಿನ ವಿಚಾರ, ಇವರು ಊಟದ ವಿಚಾರದ ಬಗ್ಗೆ ಇಲ್ಲಿ ಮಾತಾಡಿದ್ರು. ಈ ಒಂದು ವಿಚಾರ ಇಲ್ಲಿ ಚರ್ಚೆ ಆಗ್ಲೇ ಇಲ್ಲ, ಬಟ್ ತುಂಬಾನೇ ಅತಿರೇಕವಾಗಿ ಮಾತಾಡಿದ್ರು. ಇಲ್ಲಿ ಮಂಜು ಅವ್ರು ಇರ್ಬೋದು, ರಜತ್ ಅವ್ರು ಇರ್ಬೋದು, ತ್ರಿವಿಕ್ರಮ್ ಅವ್ರು ಇರ್ಬೋದು, ಮೂರು ಜನಗಳು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಓವರ್ ಆಗಿ ಅತಿರೇಕವಾಗಿ ಮಾತಾಡಿದ್ರು ಕೂಡ ಈ ಒಂದು ವಿಚಾರ ಚರ್ಚೆನೇ ಆಗ್ಲಿಲ್ಲ. ಆದ್ರೆ ಗಿಲ್ಲಿಯವ್ರು ಏನೊಂದು ತಪ್ಪು ಮಾಡಿದ್ರು, ಆ ಒಂದು ವಿಚಾರ ಅಂದ್ರೆ ತಪ್ಪು ಮಾತಾಡಿದ್ರು, ಆ ಒಂದು ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಮಾಡಿದ್ರು. ಇಲ್ಲಿ ಮೇಯ್ನ್ ಆಗಿ ಬುಡಕ್ ಹೋಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಬುಡಕ್ಕೆ ಎಲ್ಲ ಬೆಳೆದಾದ್ಮೇಲೆ ಎಲ್ಲಿಂದ ಬೆಳೀತದೆ ಅಂತ ಅಂದ್ಬಿಟ್ಟು ಅದನ್ನ ನೋಡಲ್ವಾ. ಮೇಯ್ನ್ ಆಗಿ ಇಲ್ಲೂ ಕೂಡ ತಪ್ಪಿದೆ. ಹೌದು, ಪ್ರತಿಯೊಂದನ್ನು ಕೂಡ ಸ್ವಲ್ಪ ಇಲ್ಲಿ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಗಿಲ್ಲಿಯವರು ಕೂಡ ಮರ್ಯಾದೆ ಕೊಟ್ಟರು, ಅತಿಥಿಗಳು ತುಂಬಾ ಅತಿರೇಕವಾಗಿ ಇಲ್ಲಿ ಆಡಿದ್ರು ಕೂಡ ಅತಿಥಿಗಳಿಗೆ ಜಾಸ್ತಿ ಕ್ಲಾಸ್ ತಗೊಳ್ಳಿಲ್ಲ. ಯಾಕೆ ಅಂತ ಅವರೇ ಹೇಳಿದ್ರು, ಇಲ್ಲಿ ಇವಾಗಿರೋ ಕಂಟೆಸ್ಟೆಂಟ್ಗಳನ್ನ ಜಾಸ್ತಿ ತಿದ್ದಬೇಕಿದೆ ಅಂತ ಅಂದ್ಬಿಟ್ಟು. ಹೌದು ಸರ್, ತಿದ್ದಬೇಕು. ಆದ್ರೆ ಕೆಲವೊಂದು ವಿಚಾರಗಳು ಅವ್ರಿಗೂ ಕೂಡ ಪರ್ಸನಲಿ ಹರ್ಟ್ ಆಗೇ ಆಗುತ್ತಲ್ವಾ. ಇಲ್ಲಿ ಉಗ್ರಂ ಮಂಜು ಅವ್ರು ಬಂದ್ಬಿಟ್ಟು ಗಿಲ್ಲಿ ನಟ ಅವ್ರ ಮೇಲೆ ಇಲ್ಲಿ ಕಾಲ್ ಹಾಕೊಂಡು ಮಲ್ಕೊಂಡಿದ್ರು, ಅದು ಇಲ್ಲಿ ಬೇಜಾರಾಗ್ಲಿಲ್ವಾ? ಅದು ಅತಿರೇಕ ಅಂತ ಇಲ್ಲಿ ಅನಿಸ್ಲಿಲ್ವಾ? ಆ ವಿಚಾರನ ಯಾಕೆ ಮಾತಾಡ್ಲಿಲ್ಲ? ಉಗ್ರಂ ಮಂಜು ಅವ್ರಿಗೆ ಎಂಗೇಜ್ಮೆಂಟ್ ಕೂಡ ಇಲ್ಲಿ ಆಗಿದೆ, ಆ ಹುಡುಗಿ ಕೂಡ ಇಲ್ಲಿ ಹೊರಗಡೆಯಿಂದ ನೋಡ್ತಾ ಇರ್ತಾರೆ ಅಂತೆಲ್ಲ ಮಾತಾಡಿದ್ರಿ. ಹೌದು, ಈಗ ಗಿಲ್ಲಿಯವ್ರ ಮೇಲೆ ಈಗ ಉಗ್ರಂ ಮಂಜು ಅವ್ರು ಕಾಲ್ ಹಾಕೊಂಡು ಮಲ್ಗಿದ್ರಲ್ಲ, ಇದನ್ನ ಗಿಲ್ಲಿಯವ್ರ ತಾಯಿ ನೋಡ್ತಾರಲ್ವಾ, ಅವ್ರಿಗೂ ಕೂಡ ಬೇಜಾರಾಗಲ್ವಾ? ಏನ್ ನನ್ನ ಮಗನ್ನ ಈ ರೀತಿಯಾಗೆಲ್ಲ ಈ ತರ ಮಾಡ್ತಾ ಇದಾರೆ, ಕಾಲಲ್ಲೆಲ್ಲ ಹಾಕೊಂಡು ಮೈ ಮೇಲೆಲ್ಲ ಕಾಲ್ ಹಾಕೊಂಡು ಈ ತರ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಯಾಕೆ ಅನ್ಸಲ್ಲ? ಇಲ್ಲಿ ಒಬ್ರಿಗೆ ಒಂದ್ ನ್ಯಾಯ, ಇನ್ನೊಬ್ರು ಒಂದ್ ನ್ಯಾಯನ? ಅದೇ ರೀತಿ ಅನಿಸ್ತದೆ. ಬಟ್ ಎರಡೂ ಸೈಡು ಗೌರವ ಇರಬೇಕು ಅಂತ ಹೇಳ್ತೀರಾ, ಗೌರವ ಕೊಡಬೇಕು ಅಂತ ಹೇಳ್ತೀರಾ. ಇಲ್ಲಿ ಎರಡೂ ಸೈಡಿಂದನೂ ಕೂಡ ಎಲ್ಲಿ ಗೌರವ ಬಂದಂಗಾಯ್ತು? ಇಲ್ಲಿ ಗಿಲ್ಲಿಯವ್ರ ನಟ ಏನೇ ಮಾಡಿದ್ರು ಕೂಡ ತಪ್ಪು ಅನ್ನೋ ರೀತಿಯಲ್ಲಿ ಸ್ವಲ್ಪ ಇಲ್ಲಿ ಹೇಳ್ದಂಗ ಆಗ್ತದೆ. ಆದ್ರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಕಿಚ್ಚನ ಪಂಚಾಯಿತಿಯಲ್ಲಿ ಏನಿಲ್ಲಿ ನಡೆಯುತ್ತೆ ಅದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ಹೌದು, ಅಬ್ಬಿ ಅವ್ರು ಮಾಡಿದ್ದು ಒಂದು ಚೂರು ಕೂಡ ಚೆನ್ನಾಗಿರ್ಲಿಲ್ಲ, ಅದನ್ನ ನೀಟಾಗಿ ಹೇಳಿದ್ರು, ಓಕೆ. ಇನ್ನು ಇದ್ರ ಜೊತೆಗೆ ಟೀ ಅನ್ನೋ ಪದ ಬಳಕೆ ಏನ್ ಮಾಡಿದ್ರು ಇಲ್ಲಿ ಧ್ರುವಂತರು, ಅದು ತಪ್ಪು. ಹೌದು, ಇಲ್ಲಿ ಟೀ ಅಂದ್ರೆ ಏನು ಅಂತ ಇಲ್ಲಿ ಕೇಳ್ತಾರೆ, ಅದಕ್ಕೆ ತಲೆ ತುಪ್ಪ ಅಂತೆಲ್ಲ ಇಲ್ಲಿ ಮಾತಾಡ್ತಾರೆ. ಅದಕ್ಕೆ ಕನ್ನಡ ನಿಘಂಟಿಗೆ ಇದೊಂದು ಹೊಸ ಸೇರ್ಪಡೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಹೌದು, ಈ ತರ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡ್ಲೇಬೇಕು, ಮಾಡಿದ್ರು ತುಂಬಾನೇ ಖುಷಿ. ಆದ್ರೆ ಇನ್ನೂ ಸುಮಾರು ವಿಷಯಗಳು ಇಲ್ಲಿ ಇತ್ತಲ್ವಾ, ಆ ವಿಚಾರಗಳನ್ನ ಯಾಕೆ ಚರ್ಚೆ ಮಾಡ್ಲಿಲ್ಲ? ಇಲ್ಲಿ ಗಿಲ್ಲಿ ನಟ ಅವ್ರು ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಅದನ್ನ ಬಿಟಿ ಪ್ಲೇ ಮಾಡ್ಬಿಟ್ಟು ಇಲ್ಲಿ ತೋರಿಸ್ತಾರೆ. ಆದ್ರೆ ಅತಿಥಿಗಳು ಎಲ್ಲಿ ತಪ್ಪು ಮಾಡಿದ್ರು, ರಜತ್ ಅವ್ರು ಎಲ್ಲಿ ತಪ್ಪು ಮಾತಾಡಿದ್ರು ಅಂತ ಕೂಡ ಅದನ್ನ ತೋರಿಸ್ಬೇಕಲ್ವಾ. ಹೌದು, ಎರಡೂ ಸೈಡಿಂದನೂ ತಪ್ಪಾಗಿದೆ, ಎರಡೂ ಸೈಡು ಕೂಡ ಅಲ್ಲದಿ ತೂಗ್ಬೇಕಲ್ವಾ, ತೂಕ ಮಾಡ್ಬೇಕಲ್ವಾ, ಯಾರ್ದು ಹೆಚ್ಚಿಗೆ ತಪ್ಪಿದೆ ಅಂತ ಅಂದ್ಬಿಟ್ಟು. ಒಟ್ನಲ್ಲಿ ತಪ್ಪು ಮಾಡಿದ್ದಾರೆ, ಇವ್ರನ್ನ ಬೈಲೇಬೇಕು ಅಂತಂದ್ಬಿಟ್ಟು ಇಲ್ಲಿ ಬೈದಂಗಿತ್ತು. ಕಿಚ್ಚ ಸುದೀಪ್ ಸರ್ ಇಲ್ಲಿ ಒಂದು ಮಾತು ಹೇಳ್ತಾರೆ, ನಿಮ್ಮನ್ನ ಕಿತ್ತಾಕಕ್ಕೆ ಬಂದಿಲ್ಲ, ಮನೆಗೆ ಕಳ್ಸಕ್ಕೆ ಬಂದಿಲ್ಲ ಇವ್ರು ಯಾರು ಕೂಡ. ಅಂದ್ರೆ ಅತಿಥಿಗಳು ಏನ್ ಬಂದಿದ್ರು ಗೆಸ್ಟ್ಗಳು, ಅವ್ರ ಬಗ್ಗೆ ಇಲ್ಲಿ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾರೆ. ಮತ್ತೆ ನಿಮ್ಮನ್ನ ಟಾರ್ಗೆಟ್ ಮಾಡಕ್ಕೆ ಯಾಕೆ ಇವರು ಮನೆ ಒಳಗಡೆ ಬರಬೇಕು ಅಂತ ಕೂಡ ಇಲ್ಲಿ ಕೇಳಿದ್ರು. ನೀವು ಚೆನ್ನಾಗಿ ಆಡ್ತಿದ್ದೀರಾ ಅಂದ್ರೆ ಬಿಗ್ ಬಾಸ್ಗೆ ಏನ್ ಲಾಸು ಅಂತ ಇಲ್ಲಿ ಕೇಳಿದ್ರು. ಇದನ್ನ ಸುಮಾರು ಜನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ವಶನ್ ಮಾಡಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನೊಂದು ಕ್ವಶನ್ ಬಂದಿತ್ತು, ಅದಕ್ಕೆ ಇಲ್ಲಿ ಉತ್ತರ ಸಿಕ್ಕಂಗೆ ಆಗಿದೆ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಈ ಒಂದು ಪ್ರಶ್ನೆಗಳನ್ನ ಸುಮಾರು ಜನ ಇಲ್ಲಿ ಹಾಕಿದ್ರು, ಏನ್ ಲಾಸ್ ಆಗ್ತಿದೆ ಬಿಗ್ ಬಾಸ್ ಅವ್ರಿಗೆ ಅಂತ ಅಂದ್ಬಿಟ್ಟು. ಆದ್ರೆ ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ವಿಚಾರಗಳು ತುಂಬಾ ಸೂಕ್ಷ್ಮವಾದ ವಿಚಾರಗಳು ಇಲ್ಲಿ ಆಗಿರುತ್ತೆ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನಡೆಯುತ್ತೆ ಅದ್ರ ಬಗ್ಗೆ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾಸ್ ಸಿಗುತ್ತೆ ಅಂತ ಗೊತ್ತಾಗ್ತದೆ. ಇಲ್ಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದೇನಪ್ಪಾ ಅಂತಂದ್ರೆ ಇಲ್ಲಿ ಗಿಲ್ಲಿ ನಟ ಅವರಿಗೆ ಬೈತಾರೆ ಅಂತ ಗೊತ್ತಿತ್ತು, ಅದೇ ರೀತಿ ಇಲ್ಲಿ ಆಯ್ತು. ಎಲ್ಲರೂ ಕೂಡ ಮಾತಾಡ್ಕೊಂಡಿದ್ದೇನಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಅಂತಂದ್ರೆ, ಕೆಲವೊಬ್ರು ಇಲ್ಲಿ ಗಿಲ್ಲಿ ಅವ್ರನ್ನ ತುಳಿಯಕ್ಕೆ ಮತ್ತೆ ಅವ್ರನ್ನ ಹೊರಗೆ ಕಳ್ಸಕ್ಕೇನೆ ಇಲ್ಲಿ ಅತಿಥಿಗಳನ್ನ ಕಳಿಸಿರೋದು, ಅದರಲ್ಲೂ ಕೂಡ ರಜತ್ ಅವ್ರನ್ನ, ಉಗ್ರಂ ಮಂಜು ಅವ್ರನ್ನ ಅದಕ್ಕೆ ಇಲ್ಲಿ ಕಳಿಸಿರೋದು. ಮತ್ತೆ ಇವ್ರ ಬಗ್ಗೆ ನೆಗೆಟಿವ್ ಆಗ್ಬೇಕು ಅಂತ ಕೂಡ ಇಲ್ಲಿ ಮಾತುಕತೆಗಳು ಆಗಿತ್ತು. ಸಿಕ್ಕಾಪಟ್ಟೆ ಜನಗಳು ಮಾತಾಡಿದ್ರು, ಅದೇ ರೀತಿ ಟಾಕ್ಸ್ ಇತ್ತು. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಉತ್ತರ ಕೊಟ್ಟಂಗಾಯ್ತು. ಇಲ್ಲಿ ಬೇರೆ ವಿಚಾರಗಳನ್ನ ತಗೊಂಡು ಚರ್ಚೆ ಮಾಡಿದ್ರೆ ತುಂಬಾನೇ ಚೆನ್ನಾಗಿರೋದು. ಕೆಲವೊಂದು ಪಾಯಿಂಟ್ಸ್ ತುಂಬಾನೇ ಚೆನ್ನಾಗಿತ್ತು. ಅಭಿ ಅವರಿಗೆ ಹೇಳಿದ ವಿಚಾರ ಇರ್ಬೋದು, ಧ್ರುವಂತ್ ಅವ್ರಿಗೆ ಹೇಳಿದ ವಿಚಾರ ಇರ್ಬೋದು, ಮತ್ತೆ ಇಲ್ಲಿ ಉಗ್ರಂ ಮಂಜು ಅವ್ರು ಏನ್ ತಪ್ಪು ಮಾಡಿದ್ರು, ಸಣ್ಣ ಪುಟ್ಟ ವಿಚಾರಗಳು ಓಕೆ. ಬಟ್ ತುಂಬಾನೇ ದೊಡ್ಡ ವಿಚಾರಗಳನ್ನ ಇಲ್ಲಿ ಚರ್ಚೆ ಆಗ್ಲೇ ಇಲ್ಲ ಅಂತ ಇಲ್ಲಿ ಅನಿಸ್ತು. ಗಿಲ್ಲಿ ಅವರು ತಟ್ಟೆ ವಿಚಾರ ಮಾತಾಡಿದ್ರು, ಆದ್ರೆ ಮೂರು ಜನಗಳು ಕೂಡ ಏನಿಲ್ಲಿ
ತ್ರಿವಿಕ್ರಮ್ ಅವ್ರು ಇರ್ಬೋದು, ಮಂಜು ಅವ್ರು ಇರ್ಬೋದು, ಮತ್ತಿಲ್ಲಿ ರಜತ್ ಅವ್ರು ಇರ್ಬೋದು, 3 ಜನ ಏನ್ ಹೇಳ್ತಾರೆ ಅಂತಂದ್ರೆ ಊಟ ಕಿತ್ಕೊಳಕ್ ಬಂದಿದ್ಯಾ ಅಂತ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಅವರ ಒಂದು ಸ್ಟೇಟ್ಮೆಂಟ್ ಅಲ್ಲೇ ಇಲ್ಲಿ ಇತ್ತು. ಇದ್ರ ಬಗ್ಗೆ ಪ್ರಶ್ನೆನೇ ಮಾಡ್ಲಿಲ್ಲ. ಯಾಕೆ ಇದನ್ನ ತಿರ್ಚಿ ಹೇಳ್ತಿದ್ದೀರಾ ಅಂತ ಕೇಳ್ಬೋದಿತ್ತು. ಅಲ್ಲಿ ವಿಟಿ ಪ್ಲೇ ಮಾಡಿದಾಗೂ ಕೂಡ ವಿಟಿಯಲ್ಲಿ ಇತ್ತು. ಸುಮಾರು ವಿಚಾರಗಳು ಇಲ್ಲಿ ಚರ್ಚೆ ಆಗ್ಲಿಲ್ಲ ಅಂತ ಇಲ್ಲಿ ಅನಿಸ್ತು. ಒಟ್ನಲ್ಲಿ ಗಿಲ್ಲಿ ಅವ್ರು ಏನ್ ತಪ್ಪು ಮಾಡಿದ್ರು ಅದು ಇಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು ಅಂತ ನೀಟಾಗಿ ಗೊತ್ತಾಗ್ತಿತ್ತು. ಹೌದು, ಈ ರೀತಿಯಾಗಿ ಮಾತಾಡಬಾರ್ದು ಅತಿಥಿಗಳಿಗೆ. ಯಾರಾದ್ರೂ ಪರ್ಸನಲ್ ವಿಚಾರ ಅಂದ್ರೆ ಮದುವೆ ವಿಚಾರದ ಬಗ್ಗೆ ಏನ್ ಮಾತಾಡಿದ್ರು ಅದು ತಪ್ಪು. ಮತ್ತೆ ಬಿಟ್ಟಿ ಊಟ ತಿನ್ನಕ್ ಬಂದಿರ ಅಂತ ಕೇಳಿದ್ರು ಅದು ಕೂಡ ತಪ್ಪು. ಹೌದು, ಎರಡೂ ತಪ್ಪುಗಳನ್ನು ಇಲ್ಲಿ ಅಷ್ಟೊಂದು ಹೈಲೈಟ್ ಮಾಡಿ ಹೇಳಿದ್ರು. ಆದ್ರೆ ಇಲ್ಲಿ ಮೇಯ್ನ್ ಆಗಿ ಯಾರ್ದು ತಪ್ಪಿದೆ ಅಂತ ಇಲ್ಲಿ ತೋರಿಸ್ಬೇಕಿತ್ತು. ಇವರು ಪ್ಲೇಟ್ ವಿಚಾರ ಎತ್ತಿದ್ರೆ ಅವರು ಊಟದ ವಿಚಾರ ಯಾಕೆ ಎತ್ತಬೇಕಿತ್ತು? ಇಲ್ಲಿ ರಜತ್ ಅವ್ರು ಕೂಡ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಗೊತ್ತು ಅಲ್ವಾ. ಇಲ್ಲಿ ಅವರು ಕೂಡ ತಪ್ಪು ಮಾತಾಡಿದ್ದಾರೆ ಅಲ್ವಾ. ಅದನ್ಯಾಕೆ ಜಾಸ್ತಿ ಹೈಲೈಟ್ ಮಾಡಿ ತೋರಿಸ್ಲಿಲ್ಲ, ಹೈಲೈಟ್ ಮಾಡ್ಬಿಟ್ಟು ಮಾತಾಡ್ಲಿಲ್ಲ. ಕೆಲವೊಬ್ರು ವ್ಯಕ್ತಿಗಳಿಗೆ ಒಟ್ನಲ್ಲಿ ಇಲ್ಲಿ ಬೈಬೇಕು ಮತ್ತೆ ಕ್ಲಾಸ್ ತಗೋಬೇಕು ಅಂತ ಫಿಕ್ಸ್ ಆಗಿರ್ತಾರೆ ಅಂತ ಕಾಣಿಸುತ್ತೆ. ಅದೇ ರೀತಿ ತಗೊಂಡಂಗ್ ಆಗಿದೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ ಕೆಲವೊಂದು ವಿಚಾರಗಳು. ವೀಕ್ಷಕರೇ, ಸದ್ಯ ನಿಮಗೆ ಕಿಚ್ಚನ ಪಂಚಾಯಿತಿ ನೋಡ್ಬಿಟ್ಟು ಏನ್ ಅನ್ನಿಸ್ತು? ಯಾವ ವಿಚಾರ ಇಲ್ಲಿ ಮಿಸ್ ಆಯ್ತು ಮತ್ತೆ ಇಲ್ಲಿ ಯಾವ ವಿಚಾರ ಕ್ಲಾಸ್ ತಗೊಂಡಿದ್ದು ತುಂಬಾನೇ ಪರ್ಫೆಕ್ಟ್ ಆಗಿತ್ತು ಅಂತ ನಿಮಗನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.